ಎಸ್ ಪ್ರಮುಖವಾಗಿ ನೋಡಿ ಈ ಗಿಗ್ ಕೆಲಸಗಾರರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಂತ್ರ ಗುತ್ತಿಗೆದಾರರು ಇರ್ತಾರೆ. ಈ ಏನು ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಫುಡ್ ಡೆಲಿವರಿ, ನಾವು ಇತ್ತೀಚೆಗೆ ಅತಿ ಹೆಚ್ಚಾಗಿ ಸಿಟಿ ಮಂದಿ ಹೇಗಪ್ಪ ಅಂತಂದ್ರೆ ಒಂದು ಮನೆಯಲ್ಲಿ ಇಬ್ಬರಿದೀವಿ ಅಥವಾ ಒಬ್ಬರಿದೀವಿ ಅಂತಂದ್ರೆ ಸೋಮಾರಿತನ ಮನೆಯಲ್ಲಿ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಜನ ಈ ಝೊಮ್ಯಾಟೊ, ಸ್ವಿಗ್ಗಿ ಮುಖಾಂತರವಾಗಿ ಊಟವನ್ನ ಆರ್ಡರ್ ಮಾಡ್ಕೊಳ್ತೀವಿ. ಸಾಕಷ್ಟು ಜನ ಇದನ್ನ ಅತಿ ಬೇಗನೆ ಮಳೆ, ಬಿಸಿಲು, ಚಳಿ ಅಂದೆ ಈ ಡೆಲಿವರಿ ಕಾರ್ಮಿಕರು ಏನಿರ್ತಾರೋ ಇವರು ಆದಷ್ಟು ಬೇಗನೆ ಈ ಫುಡ್ ಡೆಲಿವರಿ ಮಾಡೋದಕ್ಕೆ ಕೂಡ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಎಷ್ಟೋ ಜನಕ್ಕೆ ಗಾಯಗಳಾಗಿದೆ, ಅಪಘಾತ ಆಗಿ ಮರಣ ಕೂಡ ಹೊಂದಿದ್ದಾರೆ. ಅಂತವರಿಗೆ ಸರ್ಕಾರದ ಸವಲತ್ತು ಯಾವುದು ಕೂಡ ಇಲ್ಲ. ಸೊ ತಮ್ಮನ್ನೇ ನಂಬ್ಕೊಂಡಿರುವಂತಹ ಕುಟುಂಬ ಅಲ್ಲೆಲ್ಲ ಒಂದ್ ಕಡೆ ಬೀದಿ ಪಾಲಾಗುತ್ತೆ. ಯಾಕಂದ್ರೆ ಮನೆಯ ಯಜಮಾನನೇ ಇಲ್ಲ ಅಂತ ಅಂದ್ರೆ ಆ ಕುಟುಂಬದ ಸ್ಥಿತಿಗತಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡಿರ್ತೀವಿ. ಸೊ ಹಾಗಾಗಿ ಈಗ ಸರ್ಕಾರ ಈ ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಫುಡ್ ಡೆಲಿವರಿ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಕೆಲಸಗಳ ಗುತ್ತಿಗೆದಾರರ ಸಂಸ್ಥೆಗಳಾಗಿರ್ಬೋದು, ಕೆಲವೊಂದಿಷ್ಟು ಬೇಡಿಕೆಗಳನ್ನ ಈಡೇರಿಸುವ ವಿಚಾರವಾಗಿ, ಅದರ ಜೊತೆಗೆ ಈ ಗಿಗ್ ಕಾರ್ಮಿಕರಿಗೆ ಏನು ಕಂಪನಿಯ ಗ್ರಾಹಕರಿಗೆ ಸೇವೆಯನ್ನ ಒದಗಿಸುವಂತಹ ಬೇಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಔಪಚಾರಿಕವಾಗಿ ಒಪ್ಪಂದವನ್ನ ಮಾಡಿಕೊಳ್ಳುವಂಥದ್ದು. ಸೊ ಇಂತಹ ವಿಚಾರವಾಗಿ ಸರ್ಕಾರ ಈಗ ಗಮನ ಹರಿಸಿರುವಂಥದ್ದು. ಇದು ಒಂದು ಕಡೆ ಈಗ ಏನು ಡೆಲಿವರಿ ಕಾರ್ಮಿಕರು ಇರ್ತಾರಲ್ಲ ಅವರಿಗೆ ಒಂದು ಸೇಫೆಸ್ಟ್ ಕೂಡ. ಯಾಕಂದ್ರೆ ಅಪಘಾತ ಆಯ್ತು ಅಂತಂದ್ರೆ ಸರ್ಕಾರದಿಂದ ಇಂತಿಷ್ಟು ಹಣ ಅಂತ ಅವರ ಕುಟುಂಬಕ್ಕೆ ನೆರವಾಗುವ ರೀತಿಯಲ್ಲಿ ಕೂಡ ಕೊಡಲಾಗುತ್ತೆ. ಸೊ ಹಾಗಾಗಿ ಇದು ಒಂದು ರೀತಿ ಸರ್ಕಾರದ ಕಡೆಯಿಂದ ಕೊಡ್ತಾ ಇರುವಂತಹ ಗುಡ್ ನ್ಯೂಸ್. ಇದರ ಸದುಪಯೋಗ ಪಡೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರದ ವಿಚಾರವಾಗಿ ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೋಡಿ, ಕೆಲವೊಂದಿಷ್ಟು ಬೇಡಿಕೆಯ ಮೇರೆಗೆ ಕೆಲಸಗಾರರಾಗಿರ್ಬೋದು, ತಾತ್ಕಾಲಿಕ ಕೆಲಸಗಾರರಾಗಿರ್ಬೋದು, ಸೊ ಹಾಗಾಗಿ ಗಿಗ್ ಕೆಲಸಗಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಮನ ಹರಿಸಿರುವಂತದ್ದು ನಿಜವಾಗ್ಲೂ ಕೂಡ ಒಂದ್ ರೀತಿ ಖುಷಿಯ ಸಂಗತಿ ಅಂತ ಹೇಳ್ಬೋದು.